ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಸಿಬ್ಬಂದಿಯ ಗಂಭೀರ ಆರೋಪ. ಬ್ರಿಮ್ಸ್ನಲ್ಲಿ ಸತತ 7 ವರ್ಷಗಳಿಂದ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಲೋಫರ್ ಕಳೆದ 19 ತಿಂಗಳಿಂದ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಹಿಂದೆ ಕೂಡ 20 ತಿಂಗಳ ಸಂಬಳ ನೀಡದೆ ವಿಳಂಬ ಮಾಡಿದ್ರು. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ ಮೇಲೆ 1 ಗಂಟೆಯಲ್ಲಿ 9 ತಿಂಗಳ ಸಂಬಳ ಕೊಟ್ಟಿದ್ದಾರೆ. ಆದರೆ ಈಗ ಕೂಡ ಆಗಿನ 11 ತಿಂಗಳ ಬಾಕಿ ಸಂಬಳ ಇನ್ನೂ ಪಾವತಿಯಾಗಿಲ್ಲ. ಮತ್ತೆ ಕಳೆದ 8 ತಿಂಗಳಿಂದ ಸಂಬಳ ಬಂದಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯ ಎಫ್ಎ ಶ್ರೀಕಾಂತ್ ಅವರು ಸಂಬಳ ಪಾವತಿಸದೆ ಸತಾಯಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಕೆಲಸ ಮಾಡುವ 37 ಜನ ಸಿಬ್ಬಂದಿಯ ಸಂಬಳ ಕೊಟ್ಟಿದ್ದು ನಾನು ಒಬ್ಬಳಿಗೆ ಕೊಡ್ತಿಲ್ಲ. 4 ತಿಂಗಳ ಹಿಂದೆ ನನ್ನ ತಂದೆ ನಿಧನರಾಗಿದ್ದು ಕುಟುಂಬ ನಿರ್ವಹಣೆ ಜವಾಬ್ದಾರಿ ನನ್ನ ಮೇಲಿದೆ. ಹೀಗಾಗಿ ಸಂಬಳವಿಲ್ಲದೆ ಕುಟುಂಬ ನಿರ್ವಹಣೆ ತುಂಬ ಕಷ್ಟ ಆಗ್ತಿದೆ ಎಂದು ಸಿಬ್ಬಂದಿ ಕಣ್ಣೀರು ಹಾಕ್ತಿದ್ದಾರೆ. मेरा नाम निलोफर है. ನಾನು ಇಲ್ಲಿ ಲ್ಯಾಬ್ टेक्नीशियन ಅಂತ ಕೆಲಸ ಮಾಡ್ತೀನಿ. 7 ईयर हो गया मैं इधर आके. मेरा 8 मंथ से सैलरी नहीं है इधर. ನಾ ಎಫ್ ಎಸ್ ಸರಿ ಕೇಳಕ್ಕೆ ಹೋಗಿದ್ರು ಅಂದ್ರೆ ಖಾಲಿ ಮಾಡಿಸ್ತೆ ಅಂತ ಹಾಗೆ ಬಿಟ್ಕೊಟ್ಟಾರ. ಅವ್ರು ಮಾಡಿಸಿಲ್ಲ. ಮತ್ತು ನನಗೆ ಇಲ್ಲಿಗಲ್ ಹರ ಅಂತ ಹೇಳತ್ತಾರ. ಮತ್ತು ಇಲ್ಲಿಗಲ್ದವ್ರದ್ದು ಇಲ್ಲಿ ಸ್ಯಾಲ್ರಿ ಮಾಡಿಸ್ಯಾರ ನನಗೆ ಎಲ್ಲರದು. ನನ್ನ ಸರಿನೇ ಇದ್ದಿನವ್ರು ಹರ ಅವರು ಸರಿತಾ ಮತ್ತು ಅಂಜುಮ್ ಹರ ಇಲ್ಲಿ ಇದ್ರಾಗ. ಮತ್ತು ನಾ ಯಾವಾಗ ಕೇಳಿದ್ರು ಭೀ ಹಾಗೆ ಮಾಡ್ಲತ್ತಾರ. ಪೈಲೆ ಭೀ ನನಗೆ ಹಾಗೆ ಆಗಿತ್ತು. ZP-ದಾಗ ಈಶ್ವರ್ ಖಂಡ್ರೆ ಸಾಬರು ಅಲ್ಲಿ ಮೀಟಿಂಗ್ ತೊಗೊಂಡು KDP ಮೀಟಿಂಗ್ದಾಗ ನನ್ನ ಸ್ಯಾಲ್ರಿ ಮಾಡ್ಸ್ಯಾರ. 9 ಮಂತಿ ಒಮ್ಮೆಗೆ 1 ಗಂಟೆದಾಗೆ ಸ್ಯಾಲ್ರಿ ಮಾಡ್ಸ್ಯಾರ ಅವರು ಈಶ್ವರ್ ಖಂಡ್ರೆ ಸಾಬರು. ಈಗ 15 बार हो गया मैं साहब से मिलने लग के. 15 बार साहब फ़ोन लगा के बोले तो भी FA सर मानने को तैयार नहीं है. अभी भी सैलरी नहीं कर रहे हो. क्यों FA सर की बात क्यों नहीं सुन, ईश्वर खंड्रे सर की बात क्यों नहीं सुन रहे हो? FA सर मेरे को ये मालूम नहीं हो रहा. इसलिए मैं 8 मंथ का सैलरी के लिए 20 ಮಂತ್ 20 ತಿಂಗಳದ್ದು ಆಗಿದ್ದಿಲ್ಲ. ಪೈಲೆ ಆಮ್ಯಾಗಿಂದ 20 ತಿಂಗಳದ್ದು ಆಗಿದ್ದಿಲ್ಲ. ನನ್ನ ಬಳಿ ಬಿಲ್ ಇದ್ದಿದ್ದಿಲ್ಲ ನನ್ನ ಹತ್ರ. ಅದ್ರ ಸಲುವಾಗ DC ಆಫೀಸ್ಗೆ ಹೋಗಿ ನಾ ಬಿಲ್ ತೊಗೊಂಡು ಬಂದ. 9 ಮಂತಿಂದ ಕೊಟ್ಟಾರ ನನಗೆ ಬಿಲ್ಲಿ. ಅದು ತೊಗೊಂಡು ನಾ ಈಶ್ವರ್ ಖಂಡ್ರೆ ಸಾಬ್ರ ಬಲ್ಲಿ ಹೋಗಿದ ಮೇಲೆ ನನಗೆ ಅದು 9 ತಿಂಗಳದ್ದು ಸ್ಯಾಲ್ರಿ ಹಾಕ್ಯಾರ. ನನ್ನ ಫಾದರಿಂದ ಡೆತ್ ಆಗ್ಯದ. 4 ಮಂತ್ ಆಯಿತು. ನಾ ದಿನ ಹೋಗ್ಲತ್ತಿದ್ದೆ, ಸಾಬ್ರ ಬಲ್ಲಿ ಬರ್ಲತ್ತಿದ್ದೆ. ನನ್ನ ಬಲ್ಲಿ ಅದ ಫ್ಯಾಮ್ಲಿ ಪೂರಾ. ಫ್ಯಾಮ್ಲಿದಾಗ ಬಕ್ಕೋಡ್ ಪ್ರಾಬ್ಲಮ್ अदा. मेरे ऊपर ही घर चलता समझो. पूरी रिस्पॉन्सिबिलिटी मेरे ऊपर है. मैं और मेरी एक छोटी बहन है. ये सुनको साबिच मेरे को ಸ್ಯಾಲ್ರಿ ಕರಾಯಿಸೋ ಈಶ್ವರ್ ಖಂಡ್ರೆ ಸರ್. ನನ್ನ ಜೊತೆ 37 ಜನ ಕೆಲಸ ಮಾಡ್ತಾರ. ಅವ್ರದ್ದು ಸ್ಯಾಲ್ರಿ ಆಗ್ಯದ, ನಂದೇ ಆಗಿಲ್ಲ. ಖಾಲಿ